ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ಸಕಲೇಶಪುರದ ಬಳಿ ಭೀಕರ ರಸ್ತೆ ಅಪಘಾತ, 3 ಸಾವು. ಶಿವಯೋಗಿ ಸಿದ್ದರಾಮ ಜಯಂತಿಗಳು ಆಯಾ ಜಾತಿಗೆ ಸೀಮಿತವಾಗಬಾರದು, ಹಾಸನದಲ್ಲಿ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಬೇಸರ. ಬೇಲೂರು ಪಟ್ಟಣದ ಯುರೋಕಿಡ್ಸ್ ವಿದ್ಯಾವಿಕಾಸ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕ್ಯಾಂಟೀನ್ಗೆ ನುಗ್ಗಿದ ಲಾರಿ 3 ಬಲಿ ಪಡೆದಿದ್ದು 3 ಗಂಭೀರವಾಗಿ ಗಾಯಗೊಂಡ ಘಟನೆ ರಾಷ್ಟ್ರೀಯ ಹೆದ್ದಾರಿ 75ರ ಸಕಲೇಶಪುರ ತಾಲೂಕಿನ ಗುಳಗಳಲೆ ಸಮೀಪ ನಡೆದಿದೆ. ಗಾರೆ ಕೆಲಸಕ್ಕಾಗಿ ಬಂದಿದ್ದ ಚಿತ್ರದುರ್ಗ ಮೂಲದ ವೀರೇಶ್ ಮೃತ ವ್ಯಕ್ತಿ, ಕ್ಯಾಂಟೀನ್ನಲ್ಲಿ ಟೀ ಕುಡಿಯುತ್ತಿದ್ದ ವ್ಯಕ್ತಿಗಳು, ಮತ್ತೊಬ್ಬ ವ್ಯಕ್ತಿ ಲಾರಿಯ ಸಿಬ್ಬಂದಿಯಾಗಿದ್ದು ಗುರುತು ಪತ್ತೆಯಾಗಿಲ್ಲ. वो उन्हें चुने कम सर उसको, हाँ उन्हें चुने वो उसकी गाड़ी वो उन्हें चुने कम सर उसको, हाँ उन्हें चुने वो उसकी गाड़ी वो. ಶಿವಯೋಗಿ ಸಿದ್ದರಾಮ ಅವರಂತಹ ಮಹನೀಯರೆಲ್ಲ ವಿಶ್ವಕ್ಕೆ ಉತ್ತಮ ಸಂದೇಶ ಕೊಟ್ಟವರಾಗಿದ್ದು, ಇಂತಹ ಜಯಂತಿಗಳು ಕೇವಲ ಆಯಾ ಜಾತಿಗೆ ಮಾತ್ರ ಸೀಮಿತವಾಗಿರುವುದಕ್ಕೆ ಹಾಸನದಲ್ಲಿ ಶ್ರೀ ಜಾವೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಂಗಳವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನದಲ್ಲಿ ಮಾತನಾಡಿದ ಅವರು, ವಿಪರ್ಯಾಸ ಎಂದರೆ ವಿವಿಧ ಜಯಂತಿಗಳು ಆಯಾ ಜಾತಿಗೆ ಸೀಮಿತವಾಗಿಬಿಟ್ಟಿದೆ. ಕನಕದಾಸರು ವಿಶ್ವಕ್ಕೆ ಮಾನ್ಯರು, ಆದರೆ ನಾವೆಲ್ಲರೂ ಜಾತಿಯ ಸಂಕೋಲಿಯಲ್ಲಿ ಕಟ್ಟಿ ಹಾಕಿಬಿಟ್ಟು ಆಯಾ ಜಾತಿಗೆ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡುವುದು ಇದು ಉತ್ತಮವಲ್ಲ. ಇಂತಹ ಜಯಂತಿಯ ಮಹನೀಯರೆಲ್ಲರೂ ವಿಶ್ವಮಾನವರು, ವಿಶ್ವಕ್ಕೆ ಬೇಕಾದ ಸಂದೇಶ ಕೊಟ್ಟವರು, ಎಲ್ಲ ಸಮುದಾಯದವರು ಸೇರಿ ಮಾಡುವ ಕಾರ್ಯಕ್ರಮವಾಗಬೇಕು. ಜಾತಿ ಎನ್ನುವುದು ದೊಡ್ಡ ಪಿಡುಗಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಆಯಾ ಜಾತಿಗೆ ಸೀಮಿತ ಆಗೋಗ್ತಿದ್ದಾರೆ, ಅದು ವಿಪರ್ಯಾಸ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಕನಕದಾಸರು ವಿಶ್ವಕ್ಕೆ ಮಾನ್ಯರು, ಬಸವಣ್ಣವರು ವಿಶ್ವಕ್ಕೆ ಮಾನ್ಯರು, ಹಾಗೆ ಎಲ್ಲರೂ ಕೂಡ ವಿಶ್ವಕ್ಕೆ ಮಾನ್ಯರಾಗಿರ್ತಕ್ಕಂಥವ್ರನ್ನ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು, ಜಾತಿಯ ಸಂಕೋಲೆಯಲ್ಲಿ ಕಟ್ಟಿ ಹಾಕ್ಬಿಟ್ಟು ಆಯಾ ಜಾತಿಯ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದು ತರವಲ್ಲ. ಯಾಕೆ ಅಂತಂದರೆ ಇವರೆಲ್ಲರೂ ಕೂಡ ವಿಶ್ವಮಾನವರು, ವಿಶ್ವಕ್ಕೆ ಬೇಕಾಗುವ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು, ಅಂಥವರನ್ನು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜಾತಿ ಅಂತಕ್ಕಂಥದ್ದು ಒಂದು ದೊಡ್ಡ ಬಿಡುಗಾಗಿ ಯಾರನ್ನೂ ಬಿಡ್ತಾ ಇಲ್ಲ, ಈ ಮಹಾತ್ಮರನ್ನು ಕೂಡ ಬಿಡ್ತಾ ಇಲ್ಲ. ಕುವೆಂಪುವನ್ನು ನಾವು ಏನು ಮಾಡ್ತಾ ಇದ್ದೀವಿ, ಗೌಡರ ಜಾತಿ ಸೇರಿಸ್ತಾ ಇದ್ದೀವಿ, ಒಕ್ಕಲಿಗ ಜಾತಿ ಸೇರಿಸ್ತಾ ಇದ್ದೀವಿ. ಸಿದ್ದರಾಮೇಶ್ವರ ಬಂದ ತಕ್ಷಣ ಬೋವಿ ಜನಾಂಗ, ಲಿಂಗಾಯತ ಜನಾಂಗ ಸೇರಿಸ್ತಿದ್ದೀವಿ, ಕನಕದಾಸರನ್ನ ಕುರುಬ ಜನಾಂಗ ಸೇರಿಸ್ತಾ ಇದ್ದೀವಿ. ಹೀಗೆ ಏನಾಗ್ತಾ ಇದೆ ಅಂತಂದರೆ ಇದು ಬಹಳ ಜಾಡ್ಯ ಇದೆ, ತೊಲಗಬೇಕು. ಅವರನ್ನು ಕೂಡ ನಾವು ಬಿಟ್ಟಿಲ್ಲ, ಮಹಾತ್ಮರನ್ನು ಕೂಡ ನಾವು ಜಾತಿಯಲ್ಲಿ ಕಟ್ಟಿ ಹಾಕ್ತಕ್ಕಂಥದ್ದು ಇದು ಶೋಭೆ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಬಸವಣ್ಣವರ ಆಗಲಿ ಸಿದ್ದರಾಮೇಶ್ವರ ವಚನಗಳು ಅತ್ಯುಷ್ಟವಾಗಿರ್ತಕ್ಕಂಥ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹುಲಿವಾಲ ಮೋಹನ್ ಕುಮಾರ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಇ ಕೃಷ್ಣೇಗೌಡ, ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಅಖಿಲ ಕರ್ನಾಟಕ ಬೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ, ನೋಳಂಬ ಸ್ವಯಂ ಸೇವಕ ಸಂಘದ ಗೌರವಾಧ್ಯಕ್ಷ ಎಚ್.ಎಸ್. ರಾಜಶೇಖರ್, ಜಿಲ್ಲಾ ಬೋವಿ ಸಮಾಜ. ಭಾರತೀಯರು ಆಚರಿಸುವ ಪ್ರತಿಯೊಂದು ಹಬ್ಬವು ಪ್ರಕೃತಿಯಲ್ಲಿ ಬೆರೆತಿದ್ದು ವೈಜ್ಞಾನಿಕ ಕಾರಣಗಳಿವೆ. ಸಂಕ್ರಾಂತಿ ದೇಶದಲ್ಲಿ 70% ಇರುವ ರೈತರಿಗೆ ತಾನು ಬೆಳೆದ ಬೆಳೆ ಫಲ ಕೊಡುವ ಹಬ್ಬವಾಗಿದೆ ಅಂತ ವಿದ್ಯಾವಿಕಾಸ್ ಶಾಲಾ ಸಂಸ್ಥೆಯ ಅಧ್ಯಕ್ಷ ಬಿಎಂ ರಂಗನಾಥ್ ಹೇಳಿದರು. ಪಟ್ಟಣದ ವಿದ್ಯಾವಿಕಾಸ್ ಶಾಲೆಯಲ್ಲಿ ಶುಕ್ರವಾರ ಸಂಕ್ರಾಂತಿ ಸಂಭ್ರಮ ಆಚರಿಸಿ ಮಾತನಾಡಿದ ಅವರು, ಸಂಕ್ರಾಂತಿಯಂದು ಸೂರ್ಯನು ತನ್ನ ಪಥವನ್ನು ಬದಲಿಸುವ ದಿನವಾಗಿದ್ದು, ವಿದ್ಯಾರ್ಥಿಗಳು ಈ ರೀತಿಯ ಪರಿಸರದ ವೈಜ್ಞಾನಿಕತೆಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಸಂಕ್ರಾಂತಿ ಸುಗ್ಗಿಯ ಸಂಭ್ರಮ ಮತ್ತು ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುವ ಹಬ್ಬವಾಗಿದೆ. ವಿವಿಧ ರೀತಿಯ ದವಸ ಧಾನ್ಯಗಳಿಗೆ ಪೂಜೆ ಸಲ್ಲಿಸಿ ವಿವಿಧ ಬೆಳೆಗಳ ಫಸಲುಗಳು ಹಾಗೂ ಕೃಷಿ ಸಲಕರಣೆಗಳನ್ನು ಇಟ್ಟು ವಿದ್ಯಾರ್ಥಿಗಳಿಗೆ ಅವುಗಳ ಬಗ್ಗೆ ತಿಳುವಳಿಕೆ ಮೂಡಿಸಲಾಯಿತು.
ಏನು ಮಂಗಳವಾರ ದಿನ ನಮ್ಮ ದೇಶಾದ್ಯಂತ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ, ಸಂಕ್ರಾಂತಿ ಅಂದರೆ ಸೂರ್ಯನು ಪಥವನ್ನು ಬದಲಾಯಿಸುವ ದಿನ. ಸೂರ್ಯ ಪಥವನ್ನು ಬದಲಾವಣೆ ಮಾಡ್ತಾನೆ. ಈಗ ಸಂಕ್ರಾಂತಿಯ ನಂತರ ಹೆಚ್ಚು ಹಗಲಿರುತ್ತೆ, ರಾತ್ರಿ ಕಡಿಮೆ ಆಗುತ್ತದೆ. ನೀವು ಪರಿಸರನ ಮಕ್ಕಳುಗಳಾದ ಎಲ್ಲ ನೀವೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇರಬೇಕು. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬಗಳನ್ನು ಈ ನಮ್ಮ ಪ್ರಕೃತಿಯೊಂದಿಗೆ ಬೆರೆತಿದೆ. ಯಾವುದೇ ಹಬ್ಬ ಮಾಡೋದಾದರೂ ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ, ಮತ್ತು ಈ ನಮ್ಮ ಪರಿಸರದೊಂದಿಗೆ ಬೆರೆತಿರುತ್ತೆ ಹಬ್ಬದ ವಿಶೇಷ. ಈ ಸಂಕ್ರಾಂತಿ ಅಂದರೆ ಸುಗ್ಗಿ ಅಂದರೆ ನಮ್ಮ ದೇಶದಲ್ಲಿ ರೈತರು ಎಷ್ಟು % ಇದ್ದಾರೆ. ಇದೇ ವೇಳೆ ಶಾಲೆಯ ಆಡಳಿತಾಧಿಕಾರಿ ಪದ್ಮ ಜಯಕುಮಾರ್, ಟ್ರಸ್ಟಿ ಆಶಾ ರಂಗನಾಥ್, ಪ್ರಾಂಶುಪಾಲ ಬಾಲಾಜಿ, ಸೆಲ್ವರಾಜು, ಯುರೋಕಿಡ್ಸ್ ಮುಖ್ಯಸ್ಥೆ ಶಾಲಿನಿ ಕೇಶವ್, ಮಾದೇಗೌಡ ಪಾಟೀಲ್, ದೈಹಿಕ ಶಿಕ್ಷಕ ಯಶವಂತ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬೇಲೂರು ಪಟ್ಟಣದ ದೇವಸ್ಥಾನ ರಸ್ತೆಯ ಮಲ್ಲಿಕಾರ್ಜುನ ಮೆಡಿಕಲ್ ಆವರಣದಲ್ಲಿ ದೇಶಭಕ್ತರ ಬಳಗ, ಬೇಲೂರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಧೀರ ಸನ್ಯಾಸಿ ವಿವೇಕಾನಂದರ 162ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅನಂತರ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮೆಡಿಕಲ್ಸ್ ಮಹೇಶ್ ಮಾತನಾಡಿ, ವಿವೇಕಾನಂದರ ಧೀರೋದಾತ್ತ ನಿಲುವನ್ನು ಪ್ರಶಂಸಿಸಿ ಅವರು ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ದೇಶದ ಉನ್ನತ ಸಂಸ್ಕಾರವನ್ನು ವಿದೇಶಗಳಿಗೆ ಪರಿಚಯಿಸಿ ಬದುಕಿದ್ದು ಕೇವಲ 39 ವರ್ಷವಾದರೂ ವಿವೇಕಾನಂದರು ಜನಮಾನಸದಲ್ಲಿ ಅಜರಾಮರರಾಗಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘದ ಸದಸ್ಯೆ ಕುಮಾರಿ ಸುಷ್ಮಿತಾ ಮಾತನಾಡಿ, ದೇಶಭಕ್ತರ ಬಳಗದ ಜೊತೆಯಲ್ಲಿ ನಾವು ವೀರ ಸವರ್ಕರ್, ಕ್ರಾಂತಿವೀರ ಭಗತ್ ಸಿಂಗ್ ಮತ್ತು ಇವಾಗ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ಅಂತ ಹೇಳಿದರು. ಆ ಸಭೆಯ ಸ್ತಬ್ಧವಾಗಿ ಹೋಗ್ತಂತೆ ಅವರ ಅಂತಹ ವಾಣಿ, ಅವರ ಮಾತು. ಅಲ್ಲಿಯ ಜನಗಳು ಸ್ತಂಭೀಭೂತರಾಗಿ ಹೋಗ್ತಾರೆ. ಇವರ ಒಂದು ಏನು ಇವರಲ್ಲಿರುವಂತಹ ಒಂದು ಪಾಂಡಿತ್ಯವನ್ನು ಮತ್ತು ಹಿಂದೂ ಧರ್ಮದ ಬಗ್ಗೆ ಇರುವಂಥ ಒಂದು ಅವರಲ್ಲಿರುವಂತಹ ಗೌರವವನ್ನು ನೋಡಿ ಅವರಿಗೆ ಬಹಳಷ್ಟು ಜನ ಅನುಯಾಯಿಗಳು ಚಿಕಾಗೋದಿಂದ ಅವರ ಜೀವನವೇ ಪರಿವರ್ತನೆ ಆಗುತ್ತೆ. ಅವರು ದೊಡ್ಡ ಸನ್ಯಾಸಿಯಾಗಿ ಬೆಳೀತಾರೆ ಮತ್ತು ಲೋಕದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಮಲ್ಲಿಕಾರ್ಜುನ ಮೆಡಿಕಲ್ಸ್ ಮಾಲೀಕ ಸುಬ್ರಹ್ಮಣ್ಯ, ಆಶಾ ಮಹದೇವ ಕುಲಕರ್ಣಿ ಮುಂತಾದವರು ಉಪಸ್ಥಿತರಿದ್ದರು. ರಸ್ತೆ ಸುರಕ್ಷತೆಯ ಬಗ್ಗೆ ಎಷ್ಟೇ ಅರಿವಿದ್ದರೂ ಸಹ ಅದರ ಬಗ್ಗೆ ವಾಹನ ಚಾಲಕರು ಸಂಪೂರ್ಣ ಜಾಗೃತರಾಗಬೇಕು ಅಂತ ಬೇಲೂರಿನಲ್ಲಿ ಪಿಎಸ್ಐ ಎಸ್ಜಿ ಪಾಟೀಲ್ ತಿಳಿಸಿದರು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಮೌಂಟ್ ಕಾರ್ಮೆಲ್ ಶಾಲೆಯ ಸಹಯೋಗದೊಂದಿಗೆ ನಡೆದ 2024-25ನೇ ಸಾಲಿನ ರಸ್ತೆ ಸುರಕ್ಷಾ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು, ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವಿದ್ದರೂ ಅವರ ಸಣ್ಣ ಪುಟ್ಟ ತಪ್ಪಿನಿಂದಾಗಿ ಜೀವ ಹಾನಿಯಾಗ್ತದೆ. ಪೋಷಕರಲ್ಲಿ ಪೊಲೀಸ್ ಇಲಾಖೆಯಿಂದ ಮನವಿ ಏನಂದ್ರೆ, ತಮ್ಮ ಮಕ್ಕಳಿಗೆ ವಾಹನ ಕೊಡಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಸೂಚಿಸಬೇಕು. ಎಲ್ಲಾ ದಾಖಲಾತಿ ಸರಿಯಾಗಿ ಇಟ್ಕೊಂಡು ಚಾಲನೆ ಮಾಡಬೇಕು. 18 ವರ್ಷದೊಳಗಿನವರಿಗೆ ವಾಹನಗಳನ್ನು ನೀಡಬಾರದು. ಅಲ್ಲದೆ ಪೊಲೀಸ್ ಇಲಾಖೆಯ ಸುತ್ತೋಲೆ ಹಾಗೂ ರಸ್ತೆ ಸುರಕ್ಷತೆ ಬಗ್ಗೆ ಸರಿಯಾಗಿ ಅರಿವು ಇಟ್ಕೊಂಡು ವಾಹನ ಚಲಾಯಿಸಬೇಕು. ಇದರಿಂದಾಗಿ ಪ್ರತಿನಿತ್ಯ ಆಗ್ತಿರುವ ಅಪಘಾತ ತಪ್ಪಿಸೋಕೆ ಈ ರೀತಿ ಪ್ರತಿ ವರ್ಷ ಸಹ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತೆ ಅಂತ ತಿಳಿಸಿದರು. ನಮಸ್ಕಾರ. ಇವತ್ತು ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮತ್ತು ಮೌಂಟ್ ಕಾರ್ಮೆಲ್ ಸ್ಕೂಲ್ ಅವರ ವತಿಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ 2025ರ ಒಂದು ಜಾಗೃತಿ ಕಾರ್ಯಕ್ರಮ. ಇದರ ಸಲುವಾಗಿ ಈ ಶಾಲೆಯ ಮಕ್ಕಳು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಏನು ಈ ಜಾಥಾವನ್ನು ನಡೆಸ್ತಾ ಇದ್ದಾರೆ, ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ಸಹಮತ ಎಂದೆಂದಿಗೂ ಸಹಯೋಗ ಎಂದೆಂದಿಗೂ ಇರುತ್ತದೆ. ಪ್ರತಿ ವರ್ಷವೂ ಕೂಡ ಇದು ಜರುಗ್ತಾ ಇದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರಪ್ಪ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೊಲೀಸ್ ಇಲಾಖೆ ಹಾಗೂ ಮೌಂಟ್ ಕಾರ್ಮೆಲ್ ಶಾಲೆಯ ಸಹಯೋಗದೊಂದಿಗೆ ರಸ್ತೆ ಸುರಕ್ಷಾ ಜಾಥಾದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ. ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೂರಾರು ಸಾವು ನೋವುಗಳ ಬಗ್ಗೆ ನೋಡ್ತಿದ್ದು, ಇದರ ಬಗ್ಗೆ ಎಷ್ಟೇ ಜಾಗೃತರಾದರೂ ಅದನ್ನು ತಡೆಗಟ್ಟೋಕ್ಕಾಗ್ತಿಲ್ಲ. ಲಕ್ಷಾಂತರ ಹಣ ಕೊಟ್ಟು ದ್ವಿಚಕ್ರ ವಾಹನವನ್ನು ಖರೀದಿಸುತ್ತೇವೆ. ತಮ್ಮ ಜೀವನಕ್ಕೆ ಅಮೂಲ್ಯವಾದ ಹೆಲ್ಮೆಟ್ ಬಳಸಲು ಹಿಂದೆ ಮುಂದೆ ನೋಡ್ತೇವೆ. ಪ್ರತಿಯೊಬ್ಬರೂ ಸೀಟ್ ಬೆಲ್ಟ್ ಹಾಗೂ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಮನವಿ ಮಾಡಿದರಲ್ಲದೆ ಸಾರ್ವಜನಿಕರಲ್ಲಿ ಸಂಚಾರ ನಿಯಮದ ಬಗ್ಗೆ ಕರಪತ್ರ ನೀಡುವ ಮೂಲಕ ಅರಿವು ಮೂಡಿಸಿದರು. ಎಲ್ಲರಿಗೂ ನಮಸ್ಕಾರ.
ಈ ದಿನ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮೌಂಟ್ ಕಾರ್ಮೆಲ್ ಶಾಲೆ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ಪ್ರತಿದಿನ ಪೇಪರಲ್ಲಿ ಮಾಧ್ಯಮಗಳಲ್ಲಿ ಎಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ, ಅದನ್ನು ತಡೆಗಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಸಂದರ್ಭದಲ್ಲಿ ಎಎಸ್ಐ ಚಂದ್ರಶೇಖರ್, ದೇವರಾಜು, ಶಿಕ್ಷಕರಾದ ಸಂದೀಪ್, ಕಾಂತಮಣಿ, ದ್ರಾಕ್ಷಾಯಿಣಿ, ಮಾನಸ ಹಾಜರಿದ್ದರು. ಚನ್ನರಾಯಪಟ್ಟಣದ ಕರ್ನಾಟಕ ಸ್ಟೇಟ್ ಲೆವೆಲ್ ಇಂಟರ್ ಪೂಜೋ ಕರಾಟೆ ಚಾಂಪಿಯನ್ಶಿಪ್ ಬ್ಲೂ ಡ್ರ್ಯಾಗನ್ ಮಾರ್ಟಿಲ್ ಕಪ್ 2025ರ ಪಂದ್ಯದಲ್ಲಿ ಯೆಲ್ಲೋ ಬೆಲ್ಟ್ ವಿಭಾಗದಲ್ಲಿ ಕಾಳೇನಹಳ್ಳಿ ಗ್ರಾಮದ ಶ್ರೀಮತಿ ಭವಾನಿ ಮತ್ತು ಕೆವಿ ಅವಿನಾಶ್ ಅವರ ಸುಪುತ್ರ ಕೆಎ ಆರ್ಯನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಚಿನ್ನದ ಪದಕವನ್ನು ಪಡೆದುಕೊಂಡ. ಚಿನ್ನದ ಪದಕ ಪಡೆದ ಆರ್ಯನ್ ಅವರ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಲಿ ಅಂತ ಕರಾಟೆ ಗುರುಗಳಾದ ಗಣೇಶ್ ಕುಂದಾಪುರ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕಾಳೇನಹಳ್ಳಿ ವೆಂಕಟೇಶ್, ಅವಿನಾಶ್, ಶ್ರೀಮತಿ ಭವಾನಿ ಸೇರಿದಂತೆ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣದ ನಾಗೇಶ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಜ್ಞಾನಸಾಗರ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ಉದ್ಘಾಟಿಸಿದರು. ಅನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬ ಯುವಕರು ಈ ದೇಶದ ಆಸ್ತಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅವರ ಆಶಯದಂತೆ ಪ್ರತಿಯೊಬ್ಬ ಯುವಕರು ದೇಶವನ್ನು ಕಟ್ಟುವ ಕೆಲಸವನ್ನ ಮಾಡಬೇಕು ಅಂತ ತಿಳಿಸಿದರು. ನಮ್ಮ ನಾಡಿನಲ್ಲಿ ಯುವ ಪೀಳಿಗೆ ಜಾಸ್ತಿ ಇದ್ದಾರೆ. ಈ ಯುವಕರಲ್ಲಿ ದೇಶಾಭಿಮಾನವನ್ನು ಬೆಳೆಸುವ ಕಾರ್ಯವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ ಅಂತ ಹೇಳಿದರು. ಎಲ್ಲ ವಿದ್ಯಾರ್ಥಿಗಳಿಗೂ ಸಂಕ್ರಾಂತಿ ಹಬ್ಬದ ಶುಭ ಕೋರಿ ಮಾತನಾಡಿದ, ಈ ನಾಡಿನಲ್ಲಿ ರೈತಾಪಿ ವರ್ಗದವರು ಬೆಳೆಗಳನ್ನ ಕಟಾವು ಮಾಡಿ ಪೂಜೆ ಮಾಡುವ ಸಂಭ್ರಮವೇ ಸುಗ್ಗಿ ಸಂಭ್ರಮ ಅಂತ ನುಡಿದರು. ವಿದ್ಯಾರ್ಥಿನಿ ಬಯೋಡೇಟಾ ಹೇಳಿ ಹೋಗಿದ್ದಾಳೆ. ಜನವರಿ 12, 1863 ಜನಿಸಿದ್ರು ಅಂತ. ನಾವು ಆಧುನಿಕಕ್ಕಿಂತಲೂ ಹೆಚ್ಚಾಗಿ ಸೆಪ್ಟೆಂಬರ್ 11 ಬಹಳ ವಿವೇಕಾನಂದ ಸೆಪ್ಟೆಂಬರ್ 11 ನಮ್ಗೆ ಜ್ಞಾಪಕ ಬರುತ್ತೆ. ಏಕೆಂದರೆ 1893ರಲ್ಲಿ ಸೆಪ್ಟೆಂಬರ್ 11ರಲ್ಲಿ ವಿವೇಕಾನಂದವರು ಚಿಕಾಗೋ ನಗರದಲ್ಲಿ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ನೀಡಿದಂಥ ಭಾಷಣ ಈ ಒಂದು 100 ವರ್ಷ 120 ವರ್ಷ ಆದರೂ ಕೂಡ ನಾವು ಜ್ಞಾಪಿಸ್ಕೊತಾ ಇದ್ದೀವಿ. ಒಂದು ಭಾಷಣ ಈ ಇತಿಹಾಸದ ಪುಟಗಳನ್ನು ಸೇರುತ್ತೆ ಅಂದರೆ ಆ ಭಾಷಣ ಮಾಡಿದ ವ್ಯಕ್ತಿತ್ವ ನಮ್ಮ ಕಣ್ಣೆದುರಿಗೆ ನಿಲ್ಲಬೇಕು. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದ ತಕ್ಷಣ ಅಮೇರಿಕ ಇಡೀ ದೊಡ್ಡ ಪತ್ರ ಎಲ್ಲ ಹೆಡ್ಲೈನ್ಸ್ ಬರ್ಬಿಟ್ಟು ಇನ್ನು ಹೇಳಿದ್ರು. ಇನ್ನು ಭಾರತೀಯ ಸಾಧು ಒಬ್ಬರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಭಾಷಣವನ್ನು ಶುರು ಮಾಡಿದರು. ಅಂತ ಭಾಷಣದ ಕೊನೆಯ ಸಾಲಿನಲ್ಲಿ ಅವ್ರು ಹೇಳ್ತಾರೆ, ಭಾಷಣ ಸಿಗುತ್ತೆ ಈಗಲೂ ಇದರಲ್ಲಿ ಆನ್ಲೈನಲ್ಲಿ ಬೇಕಾದರೆ, ಎನಿಬಡಿ ಇನ್ ದಿಸ್ ಹಾಲ್, ಸುಮಾರು 100 ಜನ ಎಲ್ಲ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ನಾಗೇಶ್, ಡಾಕ್ಟರ್ ಭಾರತಿ, ಸುಜಾ, ಫಿಲಿಪ್ಸ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕಿನ ಹನುಮಂತಪುರ ಸಮೀಪ ಇರುವ ಸಿಂಗಪಟ್ಟಣದಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಮಂಗಳವಾರ ಸಂಜೆ ಭತ್ತದ ಕಣದ ಮುಂದೆ ವಿವಿಧ ಗ್ರಾಮೀಣ ತಿನಿಸುಗಳನ್ನು ಇಟ್ಟು ಪೂಜೆ ಸಲ್ಲಿಸಿ ವಿಶೇಷವಾಗಿ ಆಚರಿಸಿದರು. ಸಿಂಗಪಟ್ಟಣದ ನಿವಾಸಿ ರತ್ನಮ್ಮ ನಾಗರಾಜ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಂಕ್ರಾಂತಿ ಎಂದರೆ ವರ್ಷದ ಮೊದಲ ಹಬ್ಬವಾಗಿದೆ. ಇದೊಂದು ಸಂಭ್ರಮದ ಹಬ್ಬ. ಮನೆಯಲ್ಲಿ ತಾವು ಬೆಳೆದ ಭತ್ತದ ಗುಡ್ಡೆಯ ರಾಶಿ ಬಳಿ ಹಬ್ಬದ ಅಡಿಗೆಯನ್ನ ಇಟ್ಟು ಪೂಜೆ ಸಲ್ಲಿಸುತ್ತೇವೆ. ನಂತರ ಕಡುಬು ಹಾಗೂ ಬೇಯಿಸಿದ ಅವರೆಕಾಯಿನ ಭತ್ತದ ಹುಲ್ಲಿನ ಮಧ್ಯೆ ಬಚ್ಚಿಟ್ಟು ಬೆಳಕಿನ ಹೊತ್ತಿಗೆ ಯಾರಾದರೂ ತಿನ್ನುವ ಪದ್ಧತಿ ಹಿಂದಿನಿಂದ ನಡ್ಕೊಂಡು ಬಂದಿದೆ. ನಂತರ ಹೆಣ್ಣು ಮಕ್ಕಳು ಸಂಜೆ ಬೆಳಿಗ್ಗೆ ಸಂಭ್ರಮದಲ್ಲಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ನೀಡಿ ಹಿರಿಯರ ಆಶೀರ್ವಾದ ಪಡೆಯುತ್ತಾರೆ ಅಂತ ಹೇಳಿದರು. ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆಗಳಾದ ಕಡುಬು, ಅವರೆಕಾಯಿ ಬೇಯಿಸಿ ತಿನ್ನುವುದು, ವಡೆ, ಪಾಯಸ ಸೇರಿದಂತೆ ವಿಶೇಷ ಸಿಹಿ ಅಡುಗೆಗಳನ್ನು ಮಾಡುವುದಾಗಿ ಹೇಳಿದರು. ಊರಿನಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲ ಹಸುದನ ಎಲ್ಲ ಮೈ ತೊಳೆದು ಅವಕ್ಕೆಲ್ಲ ಶುಭ್ರವಾದ ಹಾಲು ತುಪ್ಪ ಎಲ್ಲ ಹಾಕಿ ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸಿ ಅವರೆಕಾಯಿ ಇದು ಕಡುಬು, ಸಾಂಬಾರು, ಕೀರು ಎಲ್ಲ ಮಾಡಿ ಎಲ್ಲರಿಗೂ ಸಂಜೆ ಮೇಲೆ ಹೆಣ್ಮಕ್ಳು ಎಳ್ಳು ಹಂಚ್ತಾರೆ. ಆಮೇಲೆ ಗುಡ್ಡಿಗೆಲ್ಲ ಕಡ್ಬಿಟ್ಟು ಇದಾಗಿ ಎಲ್ಲದು ಚೆನ್ನಾಗಿ ಬರಲಿ, ಬೆಳೆ ಇದು ಎಲ್ಲ ಊರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ವಿ. ಬೆಳಗಿಂದ ಏನೇನು ವಿಶೇಷ ಮಾಡಿದ್ದೀರಾ? ಬೆಳಗಿಂದ ಏನೇನು ವಿಶೇಷ ಅಂದರೆ ಮನೆಯೆಲ್ಲ ಶುಭ್ರವಾಗಿ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಎಲ್ಲ ಮಕ್ಕಳೆಲ್ಲ ಒಳ್ಳೆ ಬಟ್ಟೆ ಇಕ್ಕೊಂಡು ಹೊಸ ಬಟ್ಟೆ ಇಕ್ಕೊಂಡು ಎಲ್ಲ ಇದು ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೆ ಬಂದು ಮನೆಯಲ್ಲೆಲ್ಲ ಕಡುಬು ಎಲ್ಲ ಇಟ್ಟು ದೇವ್ರ ಗುಡಿಗೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಇದು ಮಾಡಿ ಅವರೆಕಾಯಿ ಬೇಯಿಸಿ ಎಲ್ಲ ಮಾಡಿ ಗುಡ್ಡಿಗೆಲ್ಲ ಇಟ್ಟು ಎಳ್ಳು ಬೆಲ್ಲ ತಿಂದು. ಇದೇ ವೇಳೆ ಗ್ರಾಮದ ದೇವಸ್ಥಾನದಲ್ಲಿ ಬೆಳಗಿನಿಂದ ಸಂಜೆವರೆಗೂ ವಿಶೇಷ ಪೂಜೆ ನಡೆಯಿತು.
ಹಸು ಹಾಗೂ ಕರುಗಳ ಕಳ್ಳತನ ವಿಚಾರ ಬಾಯ್ಬಿಡುತ್ತಾನೆಂದು ಸ್ನೇಹಿತನನ್ನೇ ಕೊಂದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಮಂಗಳವಾರ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ಹರಳಹಳ್ಳಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದರು. ಹರಳಹಳ್ಳಿ ಗ್ರಾಮದ ಶಿವಕುಮಾರ್ 34 ಮೃತ ವ್ಯಕ್ತಿಯಾಗಿದ್ದು, ಅದೇ ಗ್ರಾಮದ ಪ್ರದೀಪ್ ಹಾಗೂ ಶರದ್ ಕೊಲೆ ಆರೋಪಿಗಳಾಗಿದ್ದಾರೆ. ಗ್ರಾಮದಲ್ಲಿ ದನಕರುಗಳನ್ನು ಕಳ್ಳತನ ಮಾಡಿದ್ದ ಇಬ್ಬರು ಆರೋಪಿಗಳ ಮಾಹಿತಿ ಗೊತ್ತಿರುವ ಶಿವಕುಮಾರ್ ಬೇರೆಯವರಿಗೆ ಹೇಳ್ತಾನೆ ಎಂಬ ಉದ್ದೇಶದಿಂದ ಆತನಿಗೆ ಕಂಠಪೂರ್ತಿ ಕುಡಿಸಿ ಗುಂಡಿಯಾ ಬಳಿ ಪ್ರತಾಪಕ್ಕೆ ಶವಹಿಸಿದ್ದಾರೆ. ಈ ಸಂಬಂಧ ದೂರು ದಾಖಲಾಗಿದ್ದರೂ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ ಎಂದಿಲ್ಲಿದೆ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು. ಬೇಡವನ್ಗೆ ಎಂಟಾಡಿ ಕೊಡೋದು ಬೇಡ, ಅವ್ರ ಬಾಡಿ ಕಬಡ್ಡಿ ಬಂದ್ ಮಾಡ್ತೀನಿ ಅಷ್ಟೇ. ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರದ ಬಳಿ ಭೀಕರ ರಸ್ತೆ ಅಪಘಾತ, 3 ಸಾವು. ಶಿವಯೋಗಿ ಸಿದ್ದರಾಮ ಜಯಂತಿಗಳು ಆಯಾ ಜಾತಿಗೆ ಸೀಮಿತವಾಗಬಾರದು, ಹಾಸನದಲ್ಲಿ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಬೇಸರ. ಬೇಲೂರು ಪಟ್ಟಣದ ಯುರೋಕಿಡ್ಸ್ ವಿದ್ಯಾವಿಕಾಸ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ.